ಹಿಂದ್ ಇಂಜಿನ್ ಬರುತ್ತೆ ಹೇಳಿ. ಬಟ್ ಸೈಡ್ ವೀಲ್ಸ್ ಅಲ್ಲಿ ನೀವು ನೋಡಬಹುದು ವೀಲ್ ಕ್ಯಾಪ್ ಹಾಕಿ ಅದು ಈ ಅಂದ್ರೆ ಎಂತ ಅಂತ ಹೇಳಿದ್ರೆ ವೋಲ್ವೋ ಈಚರ್ ಅಂದ್ರೆ ವೋಲ್ವೋ. ಮತ್ತೆ ಮೇಲ್ಗಡೆ ಒಂದು ಆಂಬಿಯಂಟ್ ಕಲರ್ ಲೈಟಿಂಗ್ಸ್ ಇದೆ. ಗಾಡಿ ಎಲ್ಲ ಒಳ್ಳೆ ಪಿಕಪ್ ಓಟ ಮತ್ತೆ ಒಳ್ಳೆ ಗಾಡಿ ಬಿಟ್ಟಿದಾರಲ್ಲ ನಿಮ್ಮ SOMS ಕಂಪನಿಯಲ್ಲಿ. ಈಗ ಇದೇ ಕ್ಲಿಕ್ ಆಗಿತ್ತು ಈಗ. ಓಕೆ, ಇನ್ನು ಬೇರೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನೀವು ನೋಡ್ತಿರುವ ಹಾಗೆ ಬ್ರ್ಯಾಂಡ್ ನ್ಯೂ SVMS ಬಸ್ ಇದೊಂದು ವಿಡಿಯೋ ಮಾಡ್ತಾ ಇದ್ದೇವೆ. ಸೊ ಇದು ನಾವು ವಿಡಿಯೋ ಮಾಡುವಾಗ ಇನ್ನೊಂದು ಆಲ್ರೆಡಿ ಬಸ್ ಬಂದಾಯ್ತು, ಸೇಮ್ ಅಂದ್ರೆ DM ಆಟೋಮೋಟಿವ್ಸ್ ಅವರದ್ದೇ ಈಚರ್ ಚೆಸ್ ಮೇಲೆ ಬಿಲ್ಡ್ ಆಗಿರೋ ಇನ್ನೊಂದು ಗಾಡಿ. ಬಟ್ ನಾವು ಇದು ಅದಕ್ಕಿಂತ ಮೊದಲು ಬಂದಿರುವಂತಹ ಗಾಡಿ. ಇದ್ರದ್ದು ಎಡಿಷನ್ ನೇಮ್ ಬಂದು ಭೀಮ ಹೇಳಿ, ಪ್ರಾಮಿಸ್ ಆಫ್ ಪ್ರೊಟೆಕ್ಷನ್. ಸೊ ನಾವು ಸ್ಟಾರ್ಟಿಂಗ್ ಶೇಪ್ ಇಂದ ಸ್ಟಾರ್ಟ್ ಮಾಡಿದ್ರೆ ಈ ಗಾಡಿ ನೀವು ಒಂದು ನೋಡ್ಬೋದು, ಕಂಪ್ಲೀಟ್ ಡಿಟ್ಟೋ ವೋಲ್ವೋ ಶೇಪ್ ರಿಸೆಂಬಲ್ ಆಗತ್ತೆ. ಸೊ ಇದೀಗ ಲೈನ್ ಗಾಡಿಯೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಂದು ವೋಲ್ವೋ ಶೇಪ್ ಗಾಡಿ. ಸೊ ಇದ್ರದ್ದು ಬಾಡಿ ಬಿಲ್ಡ್ ಬಂದು DM ಆಟೋಮೋಟಿವ್ಸ್. ಸೊ ಲಾಸ್ಟ್ ಟೈಮ್ ನಾವು ಶ್ರೀ ಸಾಯಿ ಅವರದ್ದು ಈ ಗಾಡಿದ ಒಂದು ವಿಡಿಯೋ ಮಾಡಿದ್ದೇವೆ. ಸೊ ಅದು ಸಹ ಅಂದ್ರೆ ಸಿಮಿಲರ್ ಶೇಪ್ ಅಲ್ಲಿ ಇತ್ತು. ಸೊ ಇವರು ಯಾಕಂದ್ರೆ ಈ ಶೇಪ್ ಅನ್ನು ಪ್ರಿಫರ್ ಮಾಡಿದ್ರೆ ನಮ್ಗೆ ಐಡಿಯಾ ಇಲ್ಲ. ಬಟ್ ನೀವು ಒಂದು ಲೋಕಲ್ ಗಾಡಿ ತುಂಬಾ ಎಲಿಗೆಂಟ್ ಲುಕ್ ಕೊಡ್ತಾ ಇತ್ತು. ಸೊ ಇದ್ರದ್ದು ಬನ್ನಿ ನಾವು ಈಗ ಫ್ರಂಟ್ ಶೇಪ್ ಅಲ್ಲಿ ನೋಡುವ ಮತ್ತೆ ಡೀಟೇಲಿಂಗ್ ಏನೆಲ್ಲ ಇದೆ ಹೇಳಿ. ನಾವು ನೇಮ್ ಬೋರ್ಡ್ ಕೆಳಗಡೆ ನೀವು ನೋಡಿದ್ರೆ ಸಿಗ್ನೇಚರ್ ಆಫ್ ಎಕ್ಸಲೆನ್ಸ್ ಹೇಳಿ ಇದೆ. ಮತ್ತೆ ಎಡಿಷನ್ ನೇಮ್ ಕೆಳಗೆ ಪ್ರಾಮಿಸ್ ಆಫ್ ಪ್ರೊಟೆಕ್ಷನ್ ಅಂತ ಇದೆ. ರೈಟ್ ಸೈಡ್ ಅಲ್ಲಿ ನಿಮ್ಗೆ ನೇಮ್ ಬೋರ್ಡ್ ಬರ್ತಾ ಇದೆ. ಸೊ ಇದು ಕೇವಲ ರೂಟಿಗಲ್ಲ, ಆಗಾಗ ಟೂರಿಸ್ಟ್ ಲೈನಿಗೆ ಸಹ ಹೋಗ್ತಾ ಇರುತ್ತೆ ಗಾಡಿ. ಸೊ ಮೇಲ್ಗಡೆ ಎಲ್ಲ ನೀವು ಕೊಂಬೆಲ್ಲ ನೋಡಿದ್ರೆ ಸೇಮ್ ನಿಮ್ ಡಿಟ್ಟು ವೋಲ್ವೋ 9600 ಇದೆ, ರಿಸೆಂಬ್ಲಿಂಗ್ ಇದೆ. ಮತ್ತೆ ವೈಪರ್ ಬ್ಲೇಡ್ ಸಹ ಆಗಿದೆ. ಈಗ ಅನ್ಫಾರ್ಚುನೇಟ್ಲಿ ರೈಟ್ ಸೈಡ್ ಒಂದು ತೆಗೆದಿದ್ರು, ಬಟ್ ಲೆಫ್ಟ್ ಸೈಡ್ ಎಲ್ಲ ನೀವು ನೋಡ್ಬೋದು ಡಿಟ್ಟು ವೋಲ್ವೋ ಶೇಪ್. ಸೊ ಇದೊಂದು ಗಾಡಿ ಕಂಪ್ಲೀಟ್ ಫ್ರಂಟ್ ಪ್ರೊಫೈಲ್. ಬನ್ನಿ ನಾವು ಗಾಡಿದೀಗ ಸೈಡ್ ಪ್ರೊಫೈಲ್ ನೋಡುವ. ಸೊ ಈಗ ನಾವು ಗಾಡಿದೊಂದು ಸೈಡ್ ಪ್ರೊಫೈಲ್ ನೋಡುವ ಯಾವ ತರ ಇದೆ ಹೇಳಿ. ಸೈಡ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ SVMS ಹೇಳಿ ಬ್ರ್ಯಾಂಡಿಂಗ್ ಕೊಟ್ಟಿದ್ರು. ಮತ್ತೆ ಸ್ಟಾರ್ಟಿಂಗ್ ಪೋರ್ಷನ್ ಅಲ್ಲಿ ನೀವು ನೋಡಿದ್ರೆ ಭೀಮ ಹೇಳಿ ಒಂದು ಆನೆದ ಫೋಟೋ ಎಲ್ಲ ಹಾಕಿ ಒಂದು ಕಂಪ್ಲೀಟ್ ಒಂದು ಯುನೀಕ್ ಇರುವಂತ ಗ್ರಾಫಿಕ್ ವರ್ಕ್ ಮಾಡಿದ್ರು. ಮತ್ತೆ ಫ್ರಂಟ್ ಶೇಪ್ ಅಲ್ಲಿ ನಿಮ್ ಚೂರು ಎಕ್ಸ್ಟೆನ್ಷನ್ ಇದ್ದಾಗ ತೋರುತ್ತೆ, ಅದ್ ನಂಗೂ ಸಹ ಗೊತ್ತಿಲ್ಲ ಯಾಕೆ ಹೇಳಿ. ಬಟ್ ನಾವು ನೋಡುವ, ಕೇಳು ಯಾರ ಹತ್ರ. ಮತ್ತೆ ಸೈಡ್ ಪ್ರೊಫೈಲ್ ಅಲ್ಲಿ ನೀವು ನೋಡಿದ್ರೆ ಮೇಲೆ ಒಂದ್ ಸ್ವಲ್ಪ ನಿಮ್ಗೆ ಓಲೋ ಶೇಪ್ ಅಲ್ಲೇ ರಿಸೆಂಬ್ಲಿಂಗ್ ಇದೆ. ಮತ್ತೆ ಬ್ಯಾಕ್ ಕಾರ್ನರ್ ನೋಡಿದ್ರೆ ಸೇಮ್ ಓಲೋ ಶೇಪ್. ಓಲೋ ಶೇಪ್ ಅಲ್ಲಿ ಯಾಕೆ ಹಾಕೊಡುದು ಹೇಳಿದ್ರೆ ಹಿಂದ್ ಇಂಜಿನ್ ಬರುತ್ತೆ ಹೇಳಿ. ಬಟ್ ಇವ್ರು ಇದ್ರಲ್ಲಿ DM ಆಟೋಮೋಟಿವ್ಸ್ ಅವ್ರು ಯಾಕೆ ಮಾಡಿದ್ರೆ ನಮ್ಗೆ ಐಡಿಯಾ ಇಲ್ಲ, ಲೋಕಲ್ ಗಾಡಿ ಇಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಸೇಮ್ ಅಂದ್ರೆ ಓಲೋಗ್ ಮ್ಯಾಚಿಂಗ್ ಇರ್ಲಿ ಹೇಳಿ ಮಾಡಿರ್ಬೋದು. ಮತ್ತೆ ಸೈಡ್ ವೀಲ್ಸ್ ಅಲ್ಲಿ ನೀವು ನೋಡ್ಬೋದು ವೀಲ್ ಕ್ಯಾಪ್ ಹಾಕಿ, ಅದು ಮಾತ್ರ ಸಖತ್ ತೋರ್ತಾ ಇದೆ ವೀಲ್ ಕ್ಯಾಪ್ ಎಲ್ಲ ಹಾಕಿ. ಸೊ ಮತ್ತೆ ಗ್ರಾಫಿಕ್ಸ್ ವೈಸ್ ನಾವು ಮಾತಾಡೋದಿದ್ರೆ ಗ್ರಾಫಿಕ್ ವೈಸ್ ತುಂಬಾ ಅಪೀಲಿಂಗ್ ಇತ್ತು. ಅಂದ್ರೆ ಓವರ್ ಸಹ ಇಲ್ಲ, ತುಂಬಾ ಡಲ್ ಸಹ ಇಲ್ಲ. ಇದು ನೀವು ಅಂದ್ರೆ ಎರಡಕ್ಕೆ ಸಹ ನೋಡ್ಬೋದು, ಅಂದ್ರೆ ಟೂರಿಸ್ಟ್ ಪಾಯಿಂಟ್ ಆಫ್ ವ್ಯೂ ಇನ್ಸ ನೋಡ್ಬೋದು, ಲೈನ್ ಪಾಯಿಂಟ್ ಆಫ್ ವ್ಯೂ ಇನ್ಸ ನೋಡ್ಬೋದು. ಎರಡಕ್ಕೂ ಒಂದು ಯೂನಿಕ್ ಸೂಟ್ ಆಗುತ್ತೆ. ಮತ್ತೆ ಮೇಲ್ಗಡೆ ಕ್ವಾರ್ಟರ್ ಗ್ಲಾಸ್ ಅಲ್ಲಿ ಎಂತ ಬರ್ದಿದ್ರು ನೋಡಿ, ಭೀಮಾ ದ ಅಲ್ಟಿಮೇಟ್ ಪವರ್ ಅಬ್ಸಲ್ಯೂಟ್ ವಾರಿಯರ್, ಒಂದು ಒಳ್ಳೆ ಲೈನಿಂಗ್ ಕೊಟ್ಟಿದ್ರು. ಮತ್ತೆ ಮೇಲ್ ಹತ್ಲಿಕ್ಕೆ ಲ್ಯಾಡರ್ ನೀವು ನೋಡ್ಬೋದು ಸೈಡ್ ಫ್ರೇಮ್ ಅಲ್ಲೇ ಕೊಟ್ಟಿದ್ರು. ಸೊ ಮೇಲ್ಗಡೆ ಟಾಪ್ ಅಲ್ಲಿ VE Pro 3016 ML ಮೆನ್ಷನ್ ಮಾಡಿದ್ರು. ಸೊ ನಿಮ್ಗೆ ಈಗ ಕೆಲವರಿಗೆ ಗೊತ್ತಿರ್ಬೋದು, ಬಟ್ VE ಅಂದ್ರೆ ಎಂತ ಅಂತ ಹೇಳಿದ್ರೆ ವೋಲ್ವೋ ಈಚರ್. ಅಂದ್ರೆ ವೋಲ್ವೋ ಈಚರ್ ಕಂಬೈನ್ ಅಲ್ಲೂ ಒಂದೀಗ ಜಾಯಿಂಟ್ ವೆಂಚರ್ ಟೈಪ್ ನಡೀತಾ ಇತ್ತು. ಸೊ ಅದಕ್ಕೆ VE Pro ಹೇಳಿ ಕೊಟ್ಟಿದ್ರು. ಸೊ ಅದನ್ನ ಸಹ ಒಂದು ಮೆನ್ಷನ್ ಮಾಡಿದ್ರು. ಮತ್ತೆ ಸೈಡ್ ಅಲ್ಲಿ ನೀವು ನೋಡ್ಬೋದು ಯಾವ ತರ ಇದೆ ಹೇಳಿ. ಬನ್ನಿ ಗಾಡಿದೊಂದು ರೇರ್ ಪ್ರೊಫೈಲ್ ನೋಡುವ ಈಗ. ಸೊ ಈಗ ನಾವು ಒಂದು ಗಾಡಿದ ಬ್ಯಾಕ್ ಪ್ರೊಫೈಲ್ ನೋಡುವ ಯಾವ ತರ ಇದೆ ಹೇಳಿ. ಟಾಪ್ ಗ್ಲಾಸ್ ಅಲ್ಲಿ ನಿಮ್ಗೆ ಭೀಮ ಹೇಳಿ ಎಡಿಷನ್ ನೇಮ್ ಕೊಟ್ಟಿದ್ರು. ಮತ್ತೆ ಹಿಂದ್ಗಡೆ ನಿಮ್ಗೆ ಏನು ಅಷ್ಟು ಗ್ರಾಫಿಕ್ ವರ್ಕ್ ಆಗಿರ್ಬೋದು ಅಂತ ಇಲ್ಲ, ಜಸ್ಟ್ ಒಂದು ಸ್ಮಾಲ್ ಡಿಸೈನ್ ಇದೆ. ಬಟ್ ನಿಮ್ಗೆ ಆ ಡಿಸೈನ್ ಯಾವ ತರ ತೋರ್ತ ಹೇಳಿ ಒಂಥರ ಲೈಟ್ ಆನ್ ಆಫ್ ಆಗಿ ಡಿಸೈನ್ ಟೈಪ್ ಇದೆ. ಸೊ ನೀವು ರೇರ್ ಪ್ರೊಫೈಲ್ ಅಲ್ಲಿ ಟೈಲ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ನಿಮಗೆ ಓಲೋ ಲೈಟೇ ಹಾಕಿದ್ರು. ಸೊ ಮತ್ತೆ ಕೆಳಗಡೆ ಆಸ್ ಯೂಶುವಲ್ BS6 ಎಲ್ಲ ಸೆನ್ಸರ್ ಬರ್ತಿತ್ತು. ಸೊ ಇದಕ್ಕೂ ಸೆನ್ಸರ್ ಹಾಕಿದ್ರು. ಮತ್ತೆ DM ಅವರದ್ದು ಬ್ಯಾಡ್ಜಿಂಗ್ ಸೈಡ್ ಅಲ್ಲಿ ಕೊಟ್ಟಿದ್ರು. ಸೊ ಇದಿಷ್ಟು ಒಂದು ಗಾಡಿ ಕಂಪ್ಲೀಟ್ ರೇರ್ ಪ್ರೊಫೈಲ್. ಅಂದ್ರೆ ನೀವು ಹಿಂದಿಂದ ಒಂದ್ಸಲಕ್ಕೆ ಸಡನ್ ನೋಡಿದ್ರೆ ವೋಲ್ವೋ ತರ ತೋರುತ್ತೆ, ಬಟ್ ನೀವು ಹತ್ರ ಡೀಟೇಲಿಂಗ್ ಅಲ್ಲಿ ನೋಡಿದ್ರೆ ನೀವು ಪ್ರಿಡಿಕ್ಟ್ ಮಾಡ್ಬೋದು ಇದು ವೋಲ್ವೋ ಅಲ್ಲ ಹೇಳಿ. ಸೊ ಇದಾಗಿತ್ತು ಗಾಡಿದ ಒಂದು ಕಂಪ್ಲೀಟ್ ಬ್ಯಾಕ್ ಪ್ರೊಫೈಲ್. ಸೊ ಈಗ ಗಾಡಿದ ಇಂಟೀರಿಯರ್ ನೋಡುವಂತ ಸಮಯ. ಗಾಡಿದ ಇಂಟೀರಿಯರ್ ನೋಡುವ ಯಾವ ತರ ಇದೆ ಹೇಳಿ. ಸೊ ಇದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಹಾಗೆ ಟೂರಿಸ್ಟ್ ಮತ್ತೆ ಲೈನ್ ಎರಡಕ್ಕೆ ಸಹ ಯೂಸ್ ಆಗುತ್ತೆ. ಸೊ ಗಾಡಿ ನಿಮ್ಗೆ ಪುಷ್ ಬ್ಯಾಕ್ ಸೀಟ್ ಸಿಗುದಿಲ್ಲ, ಬಟ್ ನಿಮ್ಗೆ ಬಕೆಟ್ ಸೀಟ್ ಟೈಪ್ ಹೇಳ್ಬೋದು, ಫುಲ್ಲಿ ಕಂಫರ್ಟೇಬಲ್ ಸೀಟ್ ಸಿಗತ್ತೆ. ಮತ್ತೆ ಡೋರ್ಸ್ ಬಗ್ಗೆ ನಾವು ಮಾತಾಡಿದ್ರೆ ಎರಡು ಸಹ ನಿಮ್ಗೆ ನ್ಯೂಮ್ಯಾಟಿಕ್ ಡೋರ್ ಸಿಗತ್ತೆ. ಮತ್ತೆ ಇದೀಗ ಫಸ್ಟ್ ಟೈಮ್ ನೀವು ಸಹ ಇದೀಗ ಒಂದು ಫಸ್ಟ್ ಟೈಮ್ DM ಆಟೋಮೋಟಿವ್ಸ್ ಇದು ಅಂದ್ರೆ ಲೈನ್ ಗಾಡಿ ನೋಡ್ತಾ ಇರೋದಾಗಿರ್ಬೋದು. ನೋಡ್ಬೋದು ಪೈಪ್ ಎಲ್ಲ ನಿಮ್ಗೆ ರೌಂಡ್ ಪೈಪ್ ಅಲ್ಲ, ಸ್ಕ್ವೇರ್ ಪೈಪ್ ಹಾಕಿ ಒಂದು ಬಾಡಿ ಕಟ್ಟಿದ್ರು. ಸೊ ಲಾಸ್ಟ್ ಈಗ ನೀವು ಒಂದು ಸ್ಪೀಕರ್ ಸೆಟಪ್ ಮತ್ತೆ ಸಬ್ವೂಫರ್ ಸೆಟಪ್ ನೋಡ್ಬೋದು, JBL ಇದು ಯೂಸ್ ಮಾಡಿದ್ರು. ಮತ್ತೆ ವಿತ್ ಲೇಸರ್ ಲೈಟ್ಸ್, ನಾವೀಗ ಲೇಸರ್ ಲೈಟ್ಸ್ ಆಫ್ ಮಾಡಿದ್ದು. ಮತ್ತೆ ಪ್ಯಾಸೆಂಜರ್ ಸೇಫ್ಟಿ ದೃಷ್ಟಿಯಿಂದ CC ಕ್ಯಾಮರಾ ಫೆಸಿಲಿಟಿ ಸಹ ಇದೆ. ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಎರಡು ಸೈಡ್ ಸಹ CC ಕ್ಯಾಮರಾ ಇದೆ. ಮತ್ತೆ ಟಾಪ್ ಅಲ್ಲಿ ನೀವು ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಯಾವ ತರ ಇದೆ ಹೇಳಿ. ಇದು ನಿಮ್ಗೆ ಕ್ಯಾರಿಯರ್ ಅಲ್ಲಿ ಸಹ ಈ ಸಲ ಲೈಟ್ ಕೊಟ್ಟಿದ್ರು. ಇದು ನಿಮ್ಗೆ ಟೂರಿಸ್ಟ್ ಗಾಡಿಲೆಲ್ಲ ಇದೇ ಟೈಪ್ ಬರುತ್ತೆ. ಮತ್ತೆ ಮೇಲ್ಗಡೆ ಒಂದು ಆಂಬಿಯಂಟ್ ಕಲರ್ ಲೈಟಿಂಗ್ಸ್ ಇದೆ.
ಸೊ ಓವರ್ ಆಲ್ ಬಸ್ಸಲ್ಲಿ ಆಂಬಿಯಂಟ್ ಲೈಟ್ಸ್ ಪ್ಲಸ್ ವೈಟ್ ಲೈಟ್ಸ್ ಇದೆ. ಪ್ಯಾಸೆಂಜರ್ ಸ್ಟೋರೇಜ್ ಜಾಗ ಎಲ್ಲ ನೋಡೋದಿದ್ರೆ ಅಲ್ಲಿ ಸಹ ನಿಮ್ಗೆ ಸ್ಪೀಕರ್ ಸೆಟಪ್ ಇದೆ. ಟೋಟಲ್ ಗಾಡಿಯಲ್ಲಿ ರೈಟ್ ಸೈಡಲ್ಲಿ 3 ಮತ್ತೆ ಲೆಫ್ಟ್ ಸೈಡಲ್ಲಿ 3, ಟೋಟಲ್ 6 ಸ್ಪೀಕರ್ ಸೆಟಪ್ ಇದೆ. ಸೊ ಕರ್ಟನ್ಸ್ ಎಲ್ಲ ನೋಡ್ಬೋದು, ಗಾಡಿ ಕಲರ್ ಥೀಮಿಗೆ ಒಳ್ಳೆ ಮ್ಯಾಚ್ ಆಗ್ತಿದೆ, ಯೆಲ್ಲೋ ಕಲರ್ ಥೀಮ್. ಮತ್ತೆ ಈಗ ಬನ್ನಿ ನಾವು ಗಾಡಿದೊಂದು ಫ್ರಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅದ್ರಲ್ಲಿ DVD ಮತ್ತೆ ಗಾಡಿಯವರೆಲ್ಲ ಇದ್ರೆ ಅವ್ರನ್ನೆಲ್ಲ ಮಾತಾಡ್ಸುವ. ಸೊ ಈಗ ಫ್ರಂಟ್ ಅಲ್ಲಿ ನಿಮ್ಗೆ ನಾನು ನಮ್ಮ ಬ್ಯಾಕ್ ಅಲ್ಲಿ ಹೇಳಿರುವ ಹಾಗೆ CC ಕ್ಯಾಮೆರಾ ಫೆಸಿಲಿಟಿ ಇದೆ, ಪ್ಲಸ್ TV ಸಿಸ್ಟಮ್ ಸಹ ಇದೆ. ಸೊ ಇದ್ರಲ್ಲಿ ನಿಮಗೆ ಲಾಂಗ್ ರೂಟ್ ಎಲ್ಲ ನೀವು ಆರಾಮ ಯಾವ್ದಾದ್ರು ಮೂವಿ ಗೀವ್ ಎಲ್ಲ ಹಾಕಿ ನೋಡ್ತಾ ಹೋಗ್ಬೋದು. ಮತ್ತೆ ರೈಟ್ ಸೈಡ್ ಅಲ್ಲಿ ನಿಮಗೆ ಚಾರ್ಜಿಂಗ್ ಫೆಸಿಲಿಟಿ ಇದೆ, ಅಂದ್ರೆ ಮೊಬೈಲ್ ಚಾರ್ಜಿಂಗ್ ಎಲ್ಲ ಇಡ್ಬೋದು ನೀವು. ಒಂದು ಪಾರ್ಟಿಷನ್ ಟೈಪ್ ಇದೆ. ಯೂಶುವಲಿ ನಿಮ್ಗೆ ಟೂರಿಸ್ಟ್ ಬಸ್ ಎಲ್ಲ ಫ್ರಂಟ್ ಸೈಡ್ ಅಲ್ಲಿ ಡೋರ್ ಇರೋ ಕಾರಣ ಪಾರ್ಟಿಷನ್ ಬಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲೊಂದು ಡೋರ್ ಹಾಕಿ ಬಿಟ್ರೆ ಫ್ರಂಟ್ ಒಂದು ಕಂಪ್ಲೀಟ್ ಬೇರೆ ಚೇಂಬರ್ ತರವೇ ಆಗುತ್ತೆ. ಸೊ ಈಗ ನಾವು ಫ್ರಂಟ್ ಶೇಪ್ ಅಲ್ಲಿ ಇದ್ದು, ಅಂದ್ರೆ ಇಂಟೀರಿಯರ್ ಫ್ರಂಟ್ ಶೇಪ್ ಅಲ್ಲ. ಸೊ ಇಲ್ಲಿಗೆ ನಮ್ಗೆ ಯಾವ್ದೆಲ್ಲ ನೋಡ್ಲಿಕ್ಕೆ ಸಿಗತ್ತೆ ಹೇಳಿದ್ರೆ, ನೇಮ್ ಬೋರ್ಡಿಗೆ ಹಿಂದೆ ಲೈಟಿಂಗ್ಸ್ ಕೊಟ್ಟಿದ್ರು, ಮತ್ತೆ ಪ್ಲಸ್ ಅಪ್ ಸೈಡ್ ನಿಮ್ಗೆ 2 ಸ್ಪೀಕರ್ ಡ್ರೈವರಿಗೆ ಹೇಳಿ, ಮತ್ತೆ ವಿತ್ ಲೈಟಿಂಗ್ಸ್ ಸೈಡ್ ನಿಮ್ಗೆ RGB ಲೈಟ್ ಕಲರ್ ಇದೆ. ಸೊ ಅದರೊಟ್ಟಿಗೆ ಡ್ರೈವರ್ ಕನ್ವೀನಿಯನ್ಸ್ ಫ್ಯಾನ್ ಇದೆ. ಮತ್ತೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಒಂದು ಸ್ವಿಚ್ ಸೆಟಪ್ ಇದೆ. ಅಂದ್ರೆ ಈ ಸ್ವಿಚ್ ಅಲ್ಲಿ ನಿಮ್ಗೆ ಗಾಡಿದು ಓವರ್ ಆಲ್ ಲೈಟಿಂಗ್ಸ್, ಅಂದ್ರೆ ಇಂಟೀರಿಯರ್ ಲೈಟಿಂಗ್ಸ್ ಆಗಿರ್ಬೋದು, ಲೇಸರ್ ಲೈಟ್ ಅದೆಲ್ಲ ಕಂಟ್ರೋಲ್ ಮಾಡ್ಬೋದು. ಮತ್ತೆ ಅದ್ರ ಪಕ್ಕವೇ ನಿಮ್ಗೆ ಇದು ಆಸ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ TV ಕೊಟ್ಟಿದ್ರಲ್ಲ, ಸೊ ಅದರದ್ದು ಕಂಟ್ರೋಲ್ ಸಿಸ್ಟಮ್ ಎಲ್ಲ ಇದರಲ್ಲಿದೆ. ಸೊ ಇಲ್ಲಿ ನಿಮ್ ಕಂಟ್ರೋಲ್ ಸಿಸ್ಟಮ್ ಪ್ಯಾನಲ್ಸ್ ಎಲ್ಲ ಇದ್ರೊಳಗಿರುತ್ತೆ. ಮತ್ತೆ ಸ್ಮಾಲ್ ಒಂದು ಬಾಕ್ಸ್ ಟೈಪ್, ಅದ್ರಲ್ಲಿ ನಿಮ್ಗೆಲ್ಲ ನಿಮ್ದು ಯುಟಿಲಿಟಿ ಐಟಮ್ ಎಲ್ಲ ಇಡೋದಿದ್ರೆ ಇಡಬಹುದು. ಸೊ ಇದಾಗಿತ್ತು ಒಂದು ಕಂಪ್ಲೀಟ್ ಡ್ರೈವರ್ ಕ್ಯಾಬಿನ್ ವ್ಯೂ. ಸೊ SVMS ಟೀಮ್ ಇಂದ ಪ್ರಭಾಕರ್ ಅಣ್ಣ ನಮ್ಮ ಜೊತೆ ಇದ್ರೆ. ಪ್ರಭಾಕರ್ ಅಣ್ಣ, ವೆಲ್ಕಮ್ ಟು ಅವರ್ ಚಾನಲ್. ಮತ್ತೆ ನಿಮ್ಮ ಊರು? ಬೈಂದೂರು. ಅಂದ್ರೆ ನೀವೀಗ ಸ್ಟಾರ್ಟಿಂಗ್ ಇಂದ SVMS ಅಲ್ಲೇ ಇದ್ದೀರಾ? ಹೌದು. ಹೆಂಗ್ ಅನ್ಸುತ್ತೆ ನಿಮ್ಗೆ ಇದು ಒಂದು ಹೊಸ ಗಾಡಿ? ಈಗ ನಮ್ದು ಲೈನ್ ಗಾಡಿ ಆಗಿರ್ಬೋದು, ಟೂರಿಸ್ಟ್ DM ಆಟೋಮೋಟಿವ್ಸ್ ಫಸ್ಟ್ ಗಾಡಿ, ಎಂತ ಅನ್ಸುತ್ತೆ ನಿಮ್ಗೆ? ಗಾಡಿ ಎಲ್ಲ ಒಳ್ಳೆ ಪಿಕಪ್, ಓಟ, ಮತ್ತೆ ಪ್ಯಾಸೆಂಜರಿಗೆಲ್ಲ ಒಳ್ಳೆ ಖುಷಿ ಆಗ್ತದೆ. ಮತ್ತೆ ಪ್ಯಾಸೆಂಜರ್ ಒಂಥರ ಒಳ್ಳೆ ಗಾಡಿ ಬಿಟ್ಟಿದಾರಲ್ಲ ನಿಮ್ಮ SVMS ಕಂಪನಿಯಲ್ಲಿ, ಅಂದ್ರೆ ಹೊಗಳುತ್ತಾ ಇದ್ದಾರೆ. ಹೊಗಳುತ್ತಲ್ಲ. ಮತ್ತೆ ಅಲ್ಲ, ಇದೀಗ ನೀವು ಅಂದ್ರೆ ಲೈನ್ ಗಾಡಿಗೂ ಓಡಿಸ್ತಿದ್ರಾ? ಇದು ಬಾಡಿಗೆ ಸ್ಕೂಲ್ ಮಕ್ಳು ಬಾಡಿಗೆ ಅದು ಇದೆಲ್ಲ ಓಡಾಡ್ತಾರೆ. ಟೂರಿಸ್ಟಿಗೆ ಟೂರಿಸ್ಟ್ ಇಲ್ದಿದ್ರೆ ಲೈನಿಗೆ, ಎಮರ್ಜೆನ್ಸಿಗೆ, ಗಾಡಿ ಶಾರ್ಟೇಜ್ ಮಾತ್ರ ಲೈನಿಗೆ ಬಿಡ್ತಾರೆ. ಆದ್ರೆ ಹೆಚ್ಚು ಇದೀಗ ಟೂರಿಸ್ಟಿಗೆ ಇಟ್ಟದಂಗೆ, ಟೂರಿಸ್ಟಿಗಾಗಿ ಇಟ್ಟಿದ್ದಾರೆ. ಮತ್ತೆ ಇದು ಧಾರವಾಡದ ಬಾಡಿ, ನಿಮ್ಗೆ ಈಗ ಈ ಬಾಡಿ ಬಗ್ಗೆ ನಿಮ್ಗೆ ಅಂತ ಅನ್ಸುತ್ತೆ? ಬಾಡಿ ಎಲ್ಲ ಒಳ್ಳೆ ಚೆನ್ನಾಗಿ ಒಳ್ಳೆ ಮಾಡಿದ್ದಾರೆ. ಹೌದಾ? ಮತ್ತೀಗ ನಾ ಇನ್ನೊಂದು ಕೇಳ್ಕ, ಇದೀಗ ಅಂದ್ರೆ ನಾವೀಗ ದಾಮೋದರಲ್ಲ ಅಂದ್ರೆ ಗಾಡಿ ರೋಲ್ ಹತ್ತಿಲ್ಲ ಆ ತರ ಎಲ್ಲ ಹೇಳ್ತಾರೆ. ಇದು ಅಂತ ರೋಲ್ ಆದಂಗ್ ಕಣ್ಣಂಗಿಲ್ಲ. ಇದು ಹಂಗೆ ರೋಲ್ ಎಲ್ಲ ಆತಿಲ್ಲ, ರೋಲ್ ಆದಂಗ್ ಕಣ್ಣಂಗಿಲ್ಲಪ್ಪ. ಮತ್ತೆ ಬಾಡಿ ಎಲ್ಲ ಎಂತ ಲೈಟ್ ವೈಟ್ ಬಾಡಿಯಾ ಒಳ್ಳೆ ಗಟ್ಟಿ ಬಾಡಿ ಇದೆ? ಇದು ಬಾಡಿ ಒಳ್ಳೆ ಗಟ್ಟಿ ಬಾಡಿ, ಹೆವಿ ಬಾಡಿ ಅಲ್ಲ. ಮತ್ತೀಗ ಬೇರೆ ನಿಮ್ಗೆ ಎಂತ ಇದ್ರಲ್ಲ ಈ ಬಾಡಿ ಅಂದ್ರೆ ಇಂಪ್ರೂವ್ಮೆಂಟ್ ಬೇಕಾ ಆ ಟೈಪ್ ಅಂತ ಅನ್ಸುತ್ತಾ? ಇಂಪ್ರೂವ್ಮೆಂಟ್ ಈಗ ಫಸ್ಟ್ ಬಂದದ ಗಾಡಿ ಇದೆ, ನಮ್ಮ ಉಡುಪಿ ಕುಂದಾಪುರ ಬೈಂದೂರು ತಾಲೂಕಿಗೆ ಫಸ್ಟ್ ಬಂದದ ಬಸ್. ಫಸ್ಟ್ ಇದು ಓಲೋ ಶೇಪ್ ಇದು DM ಒಳ್ಳೆ ಫಸ್ಟ್ ಬಂದದ ಇದೆ. ಇನ್ನು ಅವರು ಬೇರೆ ತರ ಒಳ್ಳೆ ತರ ಮಾಡಿದ್ರೆ ಇನ್ನು ತುಂಬಾ ಗಾಡಿ DMA ಬಾಡಿ ಒಳ್ಳೆ ಇಂಪ್ರೂವ್ ಆಗ್ತದೆ. DM ಅಲ್ಲಿ ಈಗ ನಾವು ನೋಡ್ತಾ ಇರುವಾಗ ಓಲೋ ಶೇಪ್ ಅಲ್ಲಿ ಮಾಡಿದ್ರು. ಸೊ ಅವರದ್ದಂದ್ರೆ ಯುನಿಕ್ ಶೇಪ್ ಅಲ್ಲಿ ಯಾವ್ದು ಬಿಟ್ರೆ ಒಳ್ಳೆ ಕ್ಲಿಕ್ ಆಗತ್ತಾ ಅಂದ್ರೆ ನಿಮ್ಗೆ ಇದೇ ಈಗ ಇಷ್ಟ ಆಯ್ತಾ ಅಂದ್ರೆ ಓಲೋ ಶೇಪ್ ಇದೆ? ಇದೀಗ ಫಸ್ಟಿಗೆ ಇದೇ ಕ್ಲಿಕ್ ಆಗಿತ್ತು. ಈಗ ಓಕೆ, ಇನ್ನು ಬೇರೆ ಟೈಪ್ ಇದ್ರಲ್ಲೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಪುನಃ ಒಳ್ಳೆ ಕಮ್ ಬಾಡಿ ಮಾಡೋದಿದ್ರೆ ಇನ್ನು ಮತ್ತೆ ಇಂಪ್ರೂವ್ ಆಗ್ತದೆ. ಮತ್ತೆ ನಿಮ್ಗೆ ಈಗ ಓಲೋ ಶೇಪ್ ಗಿಂತ ನಾರ್ಮಲ್ ಈಗ ಟೂರಿಸ್ಟ್ ಲೈನ್ ಎಲ್ಲ ಈಗ ಪ್ರಕಾಶ್ ಇದೆಲ್ಲ ಓಡಿಸ್ತಾರೆ, ಆ ಶೇಪ್ ಎಲ್ಲ ಇಷ್ಟ ನಿಮ್ಗೆ ಇದೆ ಅಂದ್ರೆ ಬೆಟರ್ ಅನ್ಸುತ್ತಾ? ಇದು ಗಾಡಿ ಎಲ್ಲ ಓಕೆ ಉಂಟು, ಒಳ್ಳೆ ಏನ್ ತೊಂದ್ರೆ ಇಲ್ಲ. ಓಕೆ, ಅದು ಇನ್ನು ಬೇರೆ ತರ ಹೊಸ ಮಾಡೆಲ್, ಈಗ ಫಸ್ಟ್ ಮಾಡೆಲ್, ಇನ್ನು ಬೇರೆ ತರ ಮಾಡೆಲ್ ಎಲ್ಲ ಮಾಡಿದ್ರೆ ಇನ್ನು ಒಳ್ಳೆ ಇಂಪ್ರೂವ್ ಅವ್ರ DMA ಬಾಡಿ ಒಳ್ಳೆ ಇಂಪ್ರೂವ್ ಆಗ್ತದೆ. ಬೇರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈಗ ಈ ಗಾಡಿ ಬಗ್ಗೆ? ಎಂತ ಸಮಸ್ಯೆ ಇಲ್ಲ, ಅಂದ್ರೆ ಅದು ಇನ್ನೇ ಸ್ವಲ್ಪ ದಿನ ಓಡಾಡ್ಬೇಕು. ಬಂದು 1.5-2 ತಿಂಗಳಾಯ್ತಲ್ಲ ಅಷ್ಟೇ ಅಲ್ಲ, ಇನ್ನೆಲ್ಲ ಬಾಡಿ ಸೌಂಡ್ ಎಲ್ಲ ಗೊತ್ತಾಗ್ಬೇಕು, ಕಂಪ್ಲೇಂಟ್ ಯಾವ ತರ ಗೊತ್ತಾಗ್ಬೇಕು ಅಲ್ಲ. ಸರಿ, ಓಕೆ ಅಣ್ಣ, ನಿಮ್ದು ಎಕ್ಸ್ಪೀರಿಯನ್ಸ್ ಇದೆ, ಥ್ಯಾಂಕ್ ಯು, ಧನ್ಯವಾದಗಳು.